ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಮೊದಲ ಆರೋಪ ಅಂತಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂತ ಹಣ ಕಡಿಮೆ ಆಗಿದೆ ಅನ್ನುವಂಥದ್ದು ಅವರ ಮೊದಲ ಆರೋಪ. ಆದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥ ಅಂಕಿಅಂಶವನ್ನು ನಿಮ್ಮೆದುರುಗಡೆ ಇಡ್ತೇನೆ. ಅದರ ಜೊತೆಗೆ 10 ವರ್ಷಗಳ ಕಾಲ UPA ಸರ್ಕಾರದಲ್ಲಿ ಎಷ್ಟು ದುಡ್ಡು ಕರ್ನಾಟಕಕ್ಕೆ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ನಿಮ್ಮೆದುರುಗಡೆ ಇಡ್ತೇವೆ. 2004ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ ಫ್ರಮ್ 2004 ಟು 2014 ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಬಂದಿದ್ದು 81,795 ಕೋಟಿ. 2014ರಿಂದ 2024ರವರೆಗೆ ಇಲ್ಲಿಯವರೆಗೆ ಬಂದಿರುವಂಥದ್ದು 2,85,000 ಕೋಟಿ ರೂಪಾಯಿ. ಅಂದ್ರೆ ಪರ್ಸೆಂಟೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ 250% ಹೆಚ್ಚು ದುಡ್ಡು ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇನ್ನು ಗ್ರಾಂಟ್ ಇನ್ ಏಡ್ ನ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ರಾಂಟ್ ಇನ್ ಏಡ್ ನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. 2004ರಿಂದ 2014ನೇ ಇಸ್ವಿಯವರೆಗೆ UPA 10 ವರ್ಷದಲ್ಲಿ ಕರ್ನಾಟಕಕ್ಕೆ 60,779 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿತ್ತು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ 2,08,832 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದೆ. ಗ್ರಾಂಟ್ ಇನ್ ಏಡ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ 243% ಇನ್ಕ್ರೀಸ್ ಕಳೆದ 10 ವರ್ಷದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ವಾಸ್ತವಿಕತೆ ಹೀಗಿದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸುಳ್ಳನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಷ್ಟು ದುಡ್ಡು ಕರ್ನಾಟಕಕ್ಕೆ ಕಳೆದ 10 ವರ್ಷದಲ್ಲಿ ಬಂದಿದೆ ಅಂತಂದ್ರೆ ಕಳೆದ 20 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆಯೋ ಅದರಲ್ಲಿ 75% ದುಡ್ಡು ಕೇವಲ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ನಾನು ಇದನ್ನು ರಿಪೀಟ್ ಮಾಡ್ತೀನಿ. 20 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಅದರ 75% ದುಡ್ಡು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರದವರು ತಾರತಮ್ಯ ಮಾಡಿ ನಮಗೆ ಫಂಡ್ ಅಲೋಕೇಶನ್ ಕಡಿಮೆ ಮಾಡಿದ್ದಾರೆ ಅಂತ. ಮುಖ್ಯಮಂತ್ರಿಗಳು 13 ಬಜೆಟ್ಗಳನ್ನು ಮಂಡಿಸಿರುವಂಥವ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಫಂಡ್ ಡೆವಲ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನುವಂಥ ಮಾಹಿತಿ ಅವರೆಲ್ಲರಿಗೂ ಇದೆ. ಯಾವುದೇ ಸರ್ಕಾರ ಕೇಂದ್ರದ್ದಾಗಿರಲಿ ರಾಜ್ಯದ್ದಾಗಿರಲಿ, ಇವತ್ತು ಈ ಸರ್ಕಾರ ಇಲ್ಲಿಗೆ ಬಂತು, ಈ ಪಾರ್ಟಿಯವರು ಇಲ್ಲಿಗೆ ಅಧಿಕಾರಕ್ಕೆ ಬಂದರು ಅನ್ನೋ ಒಂದು ವಿಮ್ಸಿಕಲ್ ಆಧಾರದ ಮೇಲೆ ಮನಸೋ ಇಚ್ಛೆ ಫಂಡ್ ಡೆವಲ್ಯೂಷನ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಯಾವುದೇ ರೀತಿಯ ಯೋಚನೆ ಇಲ್ಲದಲೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲದಲೆ, ಬೇಕಾಬಿಟ್ಟಿಯಾದಂಥ ಬೇಜವಾಬ್ದಾರಿಯಾದಂಥ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂಥ, ಫ್ರೀ ಗ್ಯಾರಂಟಿಗಳನ್ನು ಕೊಡುವಂಥ ಆಶ್ವಾಸನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ರಾಜ್ಯದ ಜನತೆ ಎದುರುಗಡೆ ಮಾಡಿದ್ರು. ಈ ಗ್ಯಾರಂಟಿಗಳಿಗೆ ಹಣ ಎಲ್ಲಿಂದ ತರ್ತೀರಿ ಅಂತಂದ್ರೆ ಆ ಉತ್ತರ, ಅದರ ಬಗ್ಗೆ ಯೋಚನೆ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ಒಂದು ಹಂತದಲ್ಲೂ ಕೂಡ ಮಾಡಿರಲಿಲ್ಲ. ಚುನಾವಣೆ ಗೆದ್ದಾದ ನಂತರದಲ್ಲಿ ಮೊದಲನೇ ದಿವಸದಿಂದನೇ ಕೊಟ್ಟಂತ ಭರವಸೆ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕ ಅರಿವು ಕಾಂಗ್ರೆಸ್ ಸರ್ಕಾರಕ್ಕಾಯಿತು. ಇದರ ಮೊದಲ ಉದಾಹರಣೆ ಅಂದರೆ 10 kgಗಳ ಅಕ್ಕಿಯನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಏನು ಘೋಷಣೆ ಮಾಡಿದ್ರು, ಯಾವಾಗ ಅವರಿಗೆ 10 kg ಅಕ್ಕಿ ಅನ್ನಭಾಗ್ಯದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯಿತೋ ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ವಾದವನ್ನು ಶುರು ಮಾಡಿದ್ರು. ನಾವು ಅನ್ನಭಾಗ್ಯವನ್ನು ಅನೌನ್ಸ್ ಮಾಡಿದ ತಕ್ಷಣದಲ್ಲೇನೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಅನ್ನವನ್ನ ನಿಲ್ಲಿಸಿದ್ರು ಅನ್ನುವಂಥ ಸುಳ್ಳು ಆರೋಪವನ್ನು ಶುರು ಮಾಡಿದ್ರು.
ನಂತರದ ದಿನದಲ್ಲಿ ಚುನಾವಣೆಗಿಂತ ಮುಂಚೆನೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಓಪನ್ ಮಾರ್ಕೆಟ್ನಲ್ಲಿ ತಗೊಳ್ಳುವಂಥ ಕಾನೂನನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಂದಿತ್ತು. ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಲಿಲ್ಲ ಅನ್ನುವಂಥ ಸತ್ಯ ಹೊರಬಂದ ಮೇಲೆ ಅನ್ನಭಾಗ್ಯದ ಕುರಿತಾಗಿರುವಂಥ ನಾಟಕ ಅಲ್ಲೇ ಬಂದಾಯಿತು. ನಂತರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಾಯಿತು ರಾಜ್ಯದ ಬೊಕ್ಕಸದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ರೀತಿಯಾದಂಥ ಹಣ ಇಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಅವರನ್ನೇ ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟರು 2-3 ತಿಂಗಳ ಹಿಂದೆ. ರಾಜ್ಯದಲ್ಲಿ ಈ ವರ್ಷ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ನೋ ಡೆವಲಪ್ಮೆಂಟ್ ದಿಸ್ ಇಯರ್ ಅಂತ ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಕೆಲವೇ ವಾರಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು 58,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಮಗೆ ಈ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಬೇಕು, ರಾಜ್ಯದಲ್ಲಿ ಈ ಮಟ್ಟನ ದುಡ್ಡಿಲ್ಲ, ಆದ್ರಿಂದ ಕೇಂದ್ರ ಸರ್ಕಾರದ ಹತ್ರ ನಾವು ಹೇಗಾದರೂ ಮಾಡಿ ದುಡ್ಡನ್ನು ಪಡ್ಕೊಳ್ಬೇಕು ಅನ್ನುವಂಥ ಹೇಳಿಕೆಯನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಈ ಕಾಂಟೆಕ್ಸ್ಟ್ನಲ್ಲಿ ಅಂದ್ರೆ ಬೇಕಾಬಿಟ್ಟಿಯಾದಂಥ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನೀಡಿ ಸರ್ಕಾರಕ್ಕೆ ಬಂದಾದ ಮೇಲೆ ಯಾವಾಗ ಇದನ್ನು ಯಾವುದನ್ನೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕತೆ ಅರಿವಾಯಿತು, ಆಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಒಂದಲ್ಲ ಎರಡಲ್ಲ ಸತತವಾಗಿ ಅಧಿಕಾರಕ್ಕೆ ಬಂದ ಮೊದಲ ದಿವಸದಿಂದ ನಡ್ಕೊಂಡು ಬಂದಿದೆ. ಈ ಕಾಂಟೆಕ್ಸ್ಟ್ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಡ್ರಾಮಾವನ್ನು ಕೂಡ ಈ ಕಾಂಟೆಕ್ಸ್ಟ್ನಲ್ಲೇ ನಾವು ನೋಡಬೇಕಾಗಿದೆ.